ಅಂಕಿತಾ ಹೇಳಿ ಅಕ್ಕ. ಏನಿವತ್ತು ಸೀರೆ ಆಲ್ವೇಸ್ ಅ ಫೇವ್ರೆಟ್, ನನಗೆ ತುಂಬಾ ಇಷ್ಟ. ಸೀರೆ ಅಂದ್ರೆ ತುಂಬಾ ಇಷ್ಟ. ಈ ಸೀರೆ ಏನಾದ್ರು ಸ್ಪೆಷಲ್? ಅಮ್ಮ ಸಾರಿ ಆಲ್ವೇಸ್ ದ ಬೆಸ್ಟ್. ಇವತ್ತು ಅಮ್ಮ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಅಮ್ಮ ಸಾರಿನೇ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ಸೃಷ್ಟಿ, ಹಾಯ್ ಅಕ್ಕ. ಅಂಕಿತಾ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ಯಾ ನೀನು? ಯಾಕಂದ್ರೆ ಅಂಕಿತಾ ಎಷ್ಟು ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಎಲ್ರ ಫೇವ್ರೆಟ್ ಸಿಂಗರ್ ಅವರು. ಅಂಕಿತಾ ಅವ್ರ ಜೊತೆ ನೀನು ಪರ್ಫಾರ್ಮ್ ಮಾಡಿರೋದು ರಿಹರ್ಸಲ್ಸ್ ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಆಫ್ ಆಲ್ ಹ್ಯೂಜ್ ಮ್ಯಾಡ್ ಫ್ಯಾನ್ ಆಫ್ ಅಕ್ಕ. ಮ್ಯಾಡ್ ಫ್ಯಾನ್ ಆಫ್. ತುಂಬಾನೇ ಖುಷಿ ಆಯ್ತು. ರಿಹರ್ಸಲ್ಸಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡೋರು, ಏನಾದ್ರು ಇದ್ರೆ ಹೇಳ್ಕೊಡೋರು, ತಪ್ಪು ಮಾಡಿದ್ರೆ ತಿದ್ದೋರು. ವಿಪಿ ಸರ್, ಅಂಕಿತಾ ಕುಂಡು, ಹೇಳಿ ಸರ್. ಬಹಳ ದಿನಗಳ ನಂತರ ನಿಮ್ಮನ್ನ ಕಂಡು ಸಂತೋಷವಾಗಿದೆ. ನಿಮ್ಮ ಗಾಯನ ಕೇಳೋದಕ್ಕೆ ಏನೋ ಒಂದು ಆನಂದ. ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ಸ್ ದಟ್ ಸಾರಿಗಾಮಹಪ ಹ್ಯಾಸ್ ಪ್ರೊಡ್ಯೂಸ್ಡ್, ಸೀನ್, ನರ್ಚರ್ಡ್. ಖಂಡಿತವಾಗಿಯೂ ಅಂಕಿತಾ ಕುಂಡು ಹಾಡನ್ನು ಕೇಳೋದಕ್ಕೆ ಯಾವಾಗಲೂ ಒಂಥರ ಆನಂದ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸೃಷ್ಟಿ, ಆ ಉಸಿರೇ ಅಂತ ರಿಷಭಾನ ಹೋಲ್ಡ್ ಮಾಡಿದ್ಯಲ್ಲ, ಎಷ್ಟು ಈಸಲ್ಲಿ ನೀನು ಹೋಲ್ಡ್ ಮಾಡಿದೆ. ಬಟ್ ನಿಜವಾಗಿಯೂ ಜೋರಾದ ಚಪ್ಪಾಳೆ ನಮ್ಮ ಸೃಷ್ಟಿಗೆ. ಯಾಕಂದ್ರೆ ಒಂದು ಉಸಿರಿನಲ್ಲಿ ಅದನ್ನ ಹಾಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಪ್ರಯತ್ನ ಮಾಡೋದೇ ಒಂದು ದೊಡ್ಡ ವಿಷಯ. ಹಾಗಾಗಿ ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ರಾಕ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೇನು ಅನ್ನಿಸ್ತಾ ಇದೆ, ಹಳೆ ವಿದ್ಯಾರ್ಥಿಗಳು, ಹೊಸ ಅರ್ಥಿಗಳು, ವೆರೈಟಿ ಟಿಂಬರ್ಸ್. ಇಟ್ಸ್ ಅನ್ ಎಕ್ಸಿಬಿಷನ್ ಆಫ್ ಟಿಂಬರ್ಸ್ ಆಕ್ಚುಲಿ. ಅಂದ್ರೆ ಏನೇನೋ ಚಾನಲ್ಗಳು ನಿಮ್ಮ ಎದುರಿಗೆ ಬರ್ತಾ ಇದೆ, ಡಿಫ್ರೆಂಟ್ ಟಿಂಬರ್ಸ್ ಬರ್ತಾ ಇದಾವೆ, ಬಟ್ ಜಸ್ಟಿಫಿಕೇಶನ್ ಮಾತ್ರ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ. ಇದು ಜೀ ಸರಿಗಮಪ ವೇದಿಕೆಯ ಶಾಲೆಯ ಒಂದು ದೊಡ್ಡ ಪ್ರಗತಿ ಆಕ್ಚುಲಿ ನಿಮ್ಮಿಂದ ಆಗಿರೋದು. ನಿಮ್ಮಿಂದ ನಮಗ್ ಗೌರವ ಆಕ್ಚುಲಿ. ಡಾನ್ಸ್ ಗುರುಗಳು ಮುಂದೆ ಕೂತಿದ್ದಾರೆ, ಅವ್ರ ಮುಂದೆನೆ ಈ ಸ್ಟೆಪ್ಸ್ ಕೊರಿಯೋಗ್ರಫಿ ಮಾಡ್ತಿದಾರಲ್ಲ ನೀವು. ನಿಮ್ ಧೈರ್ಯಕ್ಕೆ ನಾನು ಮೆಚ್ಚಲೇಬೇಕು. ವಿಪಿ ಸರ್, ಗುರುವೆ, ನೀನು ವಾಟ್ ಅನ್ ಅಮೇಸಿಂಗ್ ಪ್ಯಾಕೇಜ್ ಕಣ. ನಿಜವಾಗ್ಲೂ ಯು ಆರ್ ದ ಮೋಸ್ಟ್ ಆನೆಸ್ಟ್. ಒಂಥರ ಬಹಳ ಪ್ರಾಮಾಣಿಕತೆ ನಿನ್ನಲ್ಲಿ ಇದೆ. ಏನೊಂದು ಆಕರ್ಷಣೆ. ನೀನು ಹಾಡ್ತಾ ಇದ್ರೆ ಕೇಳಕ್ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಬಹಳ ಏನಂದ್ರೆ ಅದಕ್ಕೆ ಅದ್ರ ಹಿಂದೆ ಬಹುಶಃ ನೀನು 100% ರೆಡಿಯಾಗಿ ಬರ್ತೀಯ. ಅಂಡ್ ಆಶಾ, ಹಾಯ್ ಸರ್. ಇವನು ಕಥೆ ಎಲ್ಲ ಬರೀತಾನೆ ಗೊತ್ತಾ ನಿಂಗೆ? ಆಶಾ, ಯಸ್ ಸರ್, ಹಿ ಇಸ್ ಸೋ ಕ್ಯೂಟ್. ಅಲ್ಲ, ಹೊಸ್ದಾಗಿ ಏನ್ ಕತೆ ಬರ್ದ್ಯೋ? ಸರ್ ಹೊಸ್ದಾಗಿ ಏನು ಕತೆ ಬರ್ದಿಲ್ಲ ಸರ್, ಕವಿತೆ ಬರ್ತೀನಿ. ಹಾ, ಕತೆ ಎಲ್ಲ ಎಲ್ರು ಕವಿತೆ. ಕವಿತೆ ಬರ್ದ್ರೆ ನಾನೇನೋ ಬರೀಲಿ. ಏನೋ ಕವಿತೆ? ಇವರು ಹಾಡಿನಲ್ಲಿ ತುಂಬುತ್ತಾರೆ ಭಾವ. ಯಾರ ಬಗ್ಗೆನೋ? ಆಶಾಕನ ಬಗ್ಗೆ. ಆಶಾ ಅಕ್ಕನ ಬಗ್ಗೆ. ಹೇಳ. ಇವರು ಹಾಡಿನಲ್ಲಿ ತುಂಬುತ್ತಾರೆ ಭಾವ. ಇವರ ಹಾಡನ್ನು ಕೇಳಿ ಝಲ್ಲಂತು ನನ್ನ ಜೀವ. ಇವರು ಹಾಡುವಾಗ ನಮ್ಮ ಜಡ್ಜಸ್ ಎಲ್ಲ ಹೇಳ್ತಾರೆ ವಾ 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 ವಾ. ಇವರೇ ನಮ್ಮ ಸರಿಗಮಪದ ಹಾಲ್ ಕೋವಾ ಹಾಲ್ ಕೋವಾ. ಯವ್ವಾ, ನಾ ಮನೆಗೆ ಹೋಗಿ ಕವಿತೆನ ಹೇಳ್ತೀನಿ. ಟು ಮೈ ಮಾವ ಅಂಡ್ ಹಿಸ್ ಅಕ್ಕ ಬಾವ. ಮಹಾಗುರುಗಳೇ, ಬ್ಯೂಟಿಫುಲ್ ಸಾಂಗ್. ಏನಮ್ಮ ಮೂನ್ ಲೈಟ್, ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಹಾಗೇ ಇದ್ದೀನಮ್ಮ. ನಿಮ್ಮಿಬ್ಬರು ಹಾಡು ಹೆಂಗಿತ್ತು ಗೊತ್ತಾ? ಮೂನ್ ಲೈಟ್ ಪಕ್ಕದಲ್ಲಿ ಕುತ್ಕೊಂಡು ಚಾಕ್ಲೇಟ್ ತಿಂದಂಗಿತ್ತು. ಥ್ಯಾಂಕ್ ಯು ಸರ್. ಹಾಡು ಮುಗಿಸ್ಮೇಲೆ ನೀನು ಅವನ್ನ ಹೀಗೆ ಹಿಡ್ಕೊಂಡಲ್ಲ, ದಟ್ ವಾಸ್ ವಂಡರ್ಫುಲ್. ಇವತ್ತು ಮೋಸ್ಟ್ಲಿ ಗೋಲ್ಡನ್ ಬಜಾರ್ಗೆ ಬಿಡುವಿಲ್ಲ ಅಂತ ಕಾಣುತ್ತೆ. ಮೆಹಬೂಬ್ ಸಾಬ್, ಜ್ಞಾನೇಶ ಹಾಗೂ ನಮ್ಮ ರೇವಣ್ಣ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಭಕ್ತಿ, ಜ್ಞಾನ, ಧನ್ಯತೆಯ ತ್ರಿಶಕ್ತಿ ಸಂಗಮ ಈ ವೇದಿಕೆ ಮೇಲೆ ನಡೆದಿದೆ ಅಂತ ಹೇಳ್ಬೋದು. ಆಮೇಲೆ ಇಂಥ ಕಠಿಣವಾದಂಥ ಹಾಡನ್ನು ಅದನ್ನು ಕರೆಕ್ಟಾಗಿ ಮೆಂಟರ್ ಮಾಡಿ ಅದನ್ನು ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡಿ ಇವತ್ತು ಮೆಂಟರ್ಸ್ ಜೂರಿ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸುಚೇತನ್ ಸರ್. ಅವ್ರಿಗೆ ನಾವು ಖಂಡಿತವಾಗ್ಲೂ
ಒಂದು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಸರ್. VP ಸರ್. ಅಜ್ಜಯ್ಯ ಅನ್ನೋ ಜ್ಯೋತಿಯ ಬೆಳಕಿನ ಕಿರಣಗಳು ಇವತ್ತು ನಮ್ಮ ಸಾರೆಗಮಪ ವೇದಿಕೆ ಮೇಲೆ ನಿಂತಿದ್ದಾರೆ. ಜ್ಞಾನೇಶ ಹಾಗೂ ಮೆಹಬೂಬ್ ಅವರ ಈ ಗಾಯನ ಸುದೆ ಬಹಳ ದಿನಗಳ ನಂತರ ನಮ್ಮ ವೇದಿಕೆಯಲ್ಲಿ ಸ್ವರಾಭಿಷೇಕ ಇವತ್ತು ನಡೀತು. ನಮ್ಮ ರೇವಣ್ಣ ಇವತ್ತು ಖಂಡಿತವಾಗಿಯೂ ನನ್ನ ಅಣ್ಣಂದಿರು ಬಂದಿದ್ದಾರೆ ಅನ್ನೋ ಒಂದು ಉತ್ಸಾಹದಲ್ಲಿ ಹಾಡಿದೆ. ಬಹಳ ಚೆನ್ನಾಗಿತ್ತು. ಮೆಹಬೂಬ್ ಅವರೇ, ಸಾಹೇಬ್ರೆ, ತಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು. ತಮ್ಮಲ್ಲಿರುವಂತಹ ಒಂದು ಮುಗ್ಧತೆ ಅಂತ ಏನು ಹೇಳ್ತೀವಿ, ಅದು ತಮ್ಮ ಗಾಯನಕ್ಕೆ ಇನ್ನೊಂದಷ್ಟು ಮೆರುಗನ್ನು ತುಂಬ್ತಾನೇ ಹೋಗ್ತಾ ಇದೆ. ಭಾಳ ಸಂತೋಷ. ಜ್ಞಾನೇಶ ಎಷ್ಟು ಮುದ್ದಾಗಿ ಬೆಳೆದು ಬಿಟ್ಟಿದ್ದಾನೆ ಈಗ. ಎಷ್ಟೇ ಕ್ಲಾಸಿಗೆ ಜ್ಞಾನೇಶ? ಸರ್ 8ನೇ ಕ್ಲಾಸ್. ಇನ್ನೂ 8ನೇ ಕ್ಲಾಸೇನು? ನೀನು ಇಲ್ಲಿ ಬಂದಾಗ ಎಷ್ಟನೇ ಕ್ಲಾಸು? 3ನೇ ಕ್ಲಾಸ್ ಇದೆ. ಆಹಾ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ 3 ಜನಕ್ಕೂ. ಥ್ಯಾಂಕ್ ಯು. ಬರ್ತಾ ಇರಿ ಮೆಹಬೂಬ್ ಅವರೇ, ಇದೇ ರೀತಿ. ಖಂಡಿತ ಸರ್. ಹಾಗೇನೆ ಮೆಹಬೂಬ್ ಸಾಬ್ ಅವರ ಒಂದು ದೊಡ್ಡ ಕನಸಿದೆ ಸರ್, ಒಂದು ಸಂಗೀತ ಶಾಲೆಯನ್ನ ಓಪನ್ ಮಾಡಬೇಕು, ಸಾಕಷ್ಟು ಮಕ್ಕಳಿಗೆ ಅಲ್ಲಿ ಸಂಗೀತ ವಿದ್ಯಾಭ್ಯಾಸವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಕಳೆದ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆರಂಭ ಆಗಿತ್ತು ಅನ್ಸುತ್ತೆ. ಅಜ್ಜಯ್ಯನೇ ಬಂದು ಆಶೀರ್ವಾದ ಮಾಡಿ ಶುರು ಮಾಡಿದ್ರು. ಎಲ್ಲಿವರೆಗೂ ತಲುಪಿದೆ ಇವಾಗ ಮೆಹಬೂಬ್ ಸಾಬ್? ಅದು ಅಜ್ಜೋರ ಹೆಸರು ಇಟ್ಟಿದೆ ಮೇಡಮ್, ಗುರುಪುಟ್ಟ ರಾಜೇಶ್ವರ ಕೃಪಾ ಸಂಗೀತಾಲಯ. ಅರೆ ಇನ್ನು ಸ್ವಲ್ಪ ಕಟ್ಟಡ ಅದು ನಡೆದಿದೆ ಮೇಡಮ್, ಈಗ ಅರ್ಧ ಆಗಿದೆ. ಸೂಪರ್. ನೋಡ್ಬೇಕು ಮೇಡಮ್, ಇನ್ನು ದೈವ ಕೃಪೆ ಏನಾಗುತ್ತೆ. ಹಾಗೆ ಒಂದು ವಿಷಯ ಹೇಳಲೇಬೇಕು, ಅದೆಷ್ಟೋ ಕಾಣದ ಕೈಗಳು ಈ ಪ್ರಯತ್ನಕ್ಕೆ ತುಂಬಾ ಸಹಾಯ ಮಾಡಿದೆ. ಅಂದ್ರೆ ಈ ರೀತಿ ಒಂದು ಸಾರ್ಥಕ ಕೆಲಸಕ್ಕೆ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಕೈ ಜೋಡಿಸೋಣ ಅನ್ನೋ ಒಂದು ಹೃದಯಗಳು ಬಂದು ಸೇರಿದಾಗ ಆ ಶಾಲೆ ನಿಜವಾಗ್ಲೂ ಒಂದು ಸಾರ್ಥಕತೆಯ ಶಾಲೆ ಆಗತ್ತೆ. ಮೆಹಬೂಬ್ ಸಾಬ್, ಈ ಕಾರ್ಯಕ್ರಮ ಇವತ್ತು ಈ ಸಂಚಿಕೆ, ನಿಮ್ಮ ಹಾಡು, ನಿಮ್ಮ ವ್ಯಕ್ತಿತ್ವ, ನಿಮ್ಮನ್ನ ಎಲ್ಲರೂ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂಲಕ. ಸೊ ಎಲ್ಲ ಕನ್ನಡಿಗರು, ಸಂಗೀತ ಪ್ರಿಯರು ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಏನೇನು ಸಹಾಯ ಮಾಡಬೇಕು ಎಲ್ಲವನ್ನು ನಿಮ್ಗೆ ಮಾಡ್ಕೊಡ್ತಾರೆ ಮೆಹಬೂಬ್ ಸಾಬ್. ಅದ್ರ ಜೊತೆಗೆ ನಾವ್ ಇದ್ದೇ ಇದೀವಿ, ನಿಮ್ಗೆ ಏನೇ ಬೇಕಂದ್ರೂ ಒಂದು ಫೋನ್. ಓಕೆ, ಥ್ಯಾಂಕ್ ಯು ಮೆಹಬೂಬ್ ಸಾಬ್. ಮಹಾಗುರುಗಳೇ, ಉತ್ತರ ಕರ್ನಾಟಕದ ಪ್ರತಿಭೆಗಳು ಒಂದೇ ವೇದಿಕೆಯಲ್ಲಿ ತಾವು ಸಂಯೋಜಿಸಿದಂತಹ ಅದ್ಭುತವಾದಂತಹ ಗೀತೆಯನ್ನ ಹಾಡಿದ್ದಾರೆ. ಅದೇನು ನಾನು ಮಾಡಿದ್ದೆ, ಯಾರೋ ತಾನ್ಸೇನ್ ಅನ್ನೋ ಒಬ್ಬ ದೇವತೆ, ಅಮೀರ್ ಖುಸ್ರು ಅನ್ನೋ ಇನ್ನೊಬ್ಬ ದೇವತೆ, ಅವ್ರ ಮುಖಾಂತರ ಒಂದು ದೊಡ್ಡ ಪರಂಪರೆ. ನಾವು ಭಾಗ್ಯಶಾಲಿಗಳು. ಅಕಸ್ಮಾತ್ ಈ ಸಿನಿಮಾ ನನ್ನ ಪಕ್ಕದಲ್ಲಿ ಹೀಗೆ ಹಾದು ಹೋಗ್ಬಿಟ್ಟಿದ್ದಾರೆ, ಗತಿ ಏನು? ನಮಗೆ ಸಿಕ್ತಲ್ಲ ಅದು, ಅಷ್ಟು ಸಾಕು ನಮಗೆ. ಮೆಹಬೂಬ್ಜಿ, ನೀವು ಪಂಚಾಕ್ಷರಿ ಗವಾಯಿಗಳ ಆಶ್ರಮದಿಂದ ಬಂದವರು ಅಂತ ಅನುಶ್ರೀ ಹೇಳ್ತಿದ್ರು, ಅದು ನಿಜ. ಆದರೆ ಈ ಉದ್ದೇಶದ ಬೀಜ, ಇದರ ಬಿತ್ತನೆ ಆಗಿದ್ದು ಆನಗಲ್ ಕುಮಾರಸ್ವಾಮಿ ಅವರಿಂದ. ಆ್ಯಕ್ಚುಲಿ ಅವರು ನೆಟ್ಟ ಬೀಜದ ಆಲದ ಮರದ ಬಿಳಲು ನಮ್ಮ ಮೆಹಬೂಬು, ಈ ಬಿಳಲಿನ ಕವಲು ನಮ್ಮ ಜ್ಞಾನೇಶ, ಈ ಬಿಳಲು ಕವಲಿನ ಪುಟ್ಟ ಅಳಿಲು ನಮ್ಮ ರೇವಣ್ಣ. ದೇವರೇ, ನಿಮ್ಗೆ ಎಲ್ರಿಗೂ ಒಳ್ಳೇದಾಗಪ್ಪ. ಸರಿಗಮಪ